ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಈಸಿಯಾಗಿ ಮನೆಯಲ್ಲೇ ಗ್ರೀಟಿಂಗ್ ಕಾರ್ಡ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಇದು ಮಾಡೋದಕ್ಕೆ ಒಂದು 2 ಕಲರ್ ಪೇಪರ್ ಇದ್ದರೆ ಸಾಕು. ಇದು ಯಾವ ರೀತಿ ಮಾಡೋದಂತ ನೋಡೋಣ. ಈಗ ನೋಡಿ, A4 ಸೈಜಲ್ಲಿ ರೆಡ್ ಕಲರ್ ಶೀಟ್ ತೊಗೊಂಡಿದ್ದೀನಲ್ವ, ಅದನ್ನು ಈ ಥರ ಡಬಲ್ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ವೈಟ್ ಕಲರ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಒಂದು ಸೈಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಥರ ಗಮ್ಮಕ್ಕೆ ಅಂಟಿಸ್ಕೊತೀನಿ. ತುಂಬಾ ಈಸಿ. ಈ ಥರ ತುಂಬಾ ಗ್ರೀಟಿಂಗ್ ಕಾರ್ಡ್ ನಾವೇ ಮನೇಲಿ ಮಾಡ್ಕೋಬೋದು. ಹೊರಗಡೆಯಿಂದ ತುಂಬಾ ಕಾಸ್ಟ್ಲಿ ಖರ್ಚಾಗಿ ತೊಗೊಬರೋ ಬದಲು ಈ ಥರ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಎಲ್ಲ ಕೊಡೋರ್ಗೂ ಸಹ ಇಷ್ಟ ಆಗುತ್ತೆ. ನೋಡಿ, ಈ ಥರ ನಾನು ಪಿಂಕ್ ಕಲರು A4 ಶೀಟಲ್ಲಿ ಈ ಥರ 8ಕ್ಕೆ 8 ಮತ್ತು ರೆಡ್ ಕಲರಲ್ಲಿ 6ಕ್ಕೆ 6 ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೆಂಟಿಮೀಟರ್ ಲೆಕ್ಕದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಿಂಕದ್ದು ಬಂದ್ಬಿಟ್ಟು ಡಬಲ್ ಫೋಲ್ಡಿಂಗಲ್ಲಿ ಕಟ್ ಮಾಡಿರೋದು, ರೆಡ್ದು ಮತ್ತು ಸಿಂಗಲ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಯಾವ ಥರ ತೋರಿಸ್ತಾ ಇದ್ದೀನೋ ಆ ಥರ ಅಂಟಿಸ್ಕೊಳ್ಳಿ ಅಷ್ಟೇ. ತುಂಬಾ ಸಿಂಪಲ್ ಇದು. ಮತ್ತು ಇದೇ ರೀತಿ ತುಂಬ ವೆರೈಟಿ ಆಫ್ ಕ್ರಾಫ್ಟ್ ಐಡಿಯಾಸು ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ಖಂಡಿತ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ, ಮೇಲೆ ಆರ್ಟಿನ್ ಶೇಪಲ್ಲಿ 3x3 ಸೆಂಟಿಮೀಟರ್ಗೆ ನಾನು ಈ ಥರ ಪೇಪರ್ನ ಕಟ್ ಮಾಡಿಕೊಂಡು ಆರ್ಟ್ ಶೇಪ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಅಂಟಿಸ್ಕೊತೀನಿ. ಇದನ್ನು ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅಂದರೆ, ಈ ಪೇಪರ್ನ ಮೇಲೆ ನೋಡೋಕ್ಕೆ ಲುಕ್ಕಾಗಿರುತ್ತೆ. ಒಳಗಡೆ ಓಪನ್ ಮಾಡಿದಾಗ ನೀವು ನಿಮಗೆ ಇಷ್ಟವಾದವ್ರದ್ದು ಫೋಟೋ ಅಂಟಿಸ್ಕೋಬೋದು ಅಥವಾ ಮೆಸೇಜ್ ಬರ್ಕೋಬೋದು. ನಿಮ್ಗೆ ಯಾವ ಥರ ಅನುಕೂಲನೋ ಆ ಥರ ಮಾಡ್ಕೊಳ್ಳಿ. ಫೋಟೋ ಅಂಟಿಸಿದ್ರೆ ಚೆನ್ನಾಗಿರುತ್ತೆ, ನಿಮಗೆ ಇಷ್ಟ ಥರ ಮೆಸೇಜ್ ಬರ್ದೇ ಚೆನ್ನಾಗಿರುತ್ತೆ. ಹಾಗೆ ನನ್ನ ಹತ್ರ ಈ ಥರ ಫ್ಲವರ್ದು ಸ್ಟಿಕ್ಕರ್ ಇತ್ತು, ಅದನ್ನು ಅಂಟಿಸ್ಕೊತಾ ಇದ್ದೀನಿ. ಮನೆಯಲ್ಲೇ ಯಾವ ರೀತಿ ಸ್ಟಿಕ್ಕರ್ ಮಾಡೋದಂತ ಖಂಡಿತ ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಮನೆಯಲ್ಲೇ ಈಸಿಯಾಗಿ ಸ್ಟಿಕ್ಕರ್ಗಳು ಮಾಡ್ಕೋಬೋದು ನಾವು. ಸೊ ನಿಮ್ಗೆ ಬೇಕಂದರೆ ಕಮೆಂಟ್ ಮಾಡಿ. ಈಗ ನೋಡಿ, ಇದನ್ನು ಫೋಲ್ಡ್ ಮಾಡಿದ ಮೇಲೆ ಈ ಥರ ವೈಟ್ ಕಲರಲ್ಲಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಲೆಟರ್ ಕೂಡ ಬರೆದಿಟ್ಕೊಂಡಿದ್ದೀನಿ. ಮತ್ತು ನೋಡಿ, ಈ ಥರ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ ಇದನ್ನು ಅಂಟಿಸ್ಕೊಳ್ಳೋಣ. ಸೊ ಇದೊಂದು ಸಿಂಪಲ್ ಮಾಡಲ್ ಅಂತಲೇ ಹೇಳ್ಬೋದು. ನಿಮಗೆ ಯಾವ ಥರ ಇಷ್ಟ ಆ ಥರ ಮಾಡ್ಕೊಳ್ಳಿ. ಈ ಫ್ಲವರ್ ಬಂದ್ಬಿಟ್ಟು ಪಂಚಿಂಗ್ ಮಿಷಿನ್ ಇದೆ ನನ್ನ ಹತ್ರ, ಅದರಲ್ಲಿ ಮಾಡ್ಕೊಂಡಿರೋದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಪಂಚಿಂಗ್ದು ಅನ್ಬಾಕ್ಸಿಂಗ್ ವೀಡಿಯೋ ಬರುತ್ತೆ, ಅದನ್ನು ತೋರಿಸ್ತೀನಿ ಯಾವ ರೀತಿ ಯೂಸ್ ಮಾಡೋದು ಮತ್ತು ನಾನು ಎಲ್ಲಿ ತೊಗೊಂಡೆ ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ಆರ್ಟಿನ್ ಶೇಪ್ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ಅಂಟಿಸ್ಕೊತಾ ಇದ್ದೀನಿ. ತುಂಬಾ ಈಸಿ. ಒಂದು ರೆಡ್ ಆ್ಯಂಡ್ ವೈಟು ಅಥವಾ ರೆಡ್ ಆ್ಯಂಡ್ ಬ್ಲ್ಯಾಕು ಅಥವಾ ಯೆಲ್ಲೋ, ಪಿಂಕ್, ನಿಮಗೆ ಯಾವ ಥರ ಕಾಂಬಿನೇಷನ್ ಇಷ್ಟನೋ ಆ ಥರಲ್ಲಿ ನೀವು ಮಾಡ್ಕೋಬೋದು. ಗ್ರೀಟಿಂಗ್ ಕಾರ್ಡು ಇದೇ ಕಲರ್ ಅಂತಲೇ ಅಲ್ಲ. ಆ್ಯಕ್ಚುಲಿ ಈ ವಿಡಿಯೋ ನಾನು ಆಚೆ ಕಡೆ ಮಾಡ್ತಾ ಇರೋದು, ಅದರಿಂದ ಸ್ವಲ್ಪ ಕೆಲವೊಂದು ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಅಷ್ಟೇ, ಇನ್ನೇನಿಲ್ಲ, ಬೇಜಾರು ಮಾಡ್ಕೊಬೇಡಿ. ಇವಾಗ ನೋಡಿ, ಈ ಥರ ಅಂಟಿಸ್ಕೊತಾ ಇದ್ದೀನಿ. ಈಗ ಅಂಟಿಸಿದ ಮೇಲೆ ಈ ಥರ ಇದು ವೈಟ್ ಬೀಟ್ಸ್ದು ಶೀಟ್ ಬರುತ್ತಲ್ವ, ಗಮ್ಮದು, ಅದನ್ನು ಅಂಟಿಸ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ಲು, ನೋಡೋಕೆ ಒಂದು ಲುಕ್ಕಾಗಿರುತ್ತೆ. ಇದೆಲ್ಲ ತೊಗೊಂಡು ಮಾಡಲೇಬೇಕಂತೇನಿಲ್ಲ. ನೀವು ಬೇಕಂದರೆ ಪೇಪರಲ್ಲೇ ಫ್ಲವರು ಅಥವಾ ಈ ಥರ ರೌಂಡಾಗಿ ಪೇಪರಲ್ಲೇ ಕಟ್ ಮಾಡಿ ಕೂಡ ಅಂಟಿಸ್ಕೋಬೋದು. ಪಂಚಿಂಗಲ್ಲಿ ರೌಂಡ್ ಶೇಪದ್ದು ಬರುತ್ತಲ್ಲ, ಅದೇನಾದರೂ ಇದ್ದರೆ ನೀವು ಅದನ್ನು ರೌಂಡಾಗಿ ಕಟ್ ಮಾಡಿ ಅಂಟಿಸ್ಕೋಬೋದು. ಈಗ ಮೇಲೆ ಫ್ಲವರ್ಗಳದ್ದು ಪೇಪರ್ ಇತ್ತು, ಉಳ್ಕೊಂಡಿತ್ತು, ಅದನ್ನು ಅಂಟಿಸ್ಬಿಡ್ತಿದ್ದೀನಿ. ಒಂದು ಸಿಂಪಲ್ ಕ್ರಾಫ್ಟ್ ಗ್ರೀಟಿಂಗ್ ಕಾರ್ಡ್ ಐಡಿಯಾ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಈಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಇಷ್ಟವಾಗಿರೋರಿಗೆ ಇದು ಬರ್ತ್ಡೇಗಾಗಲಿ, ವೆಡ್ಡಿಂಗ್ ಆ್ಯನಿವರ್ಸರಿ, ಏನೇ ಒಂದು ವಿಶೇಷಕ್ಕೆ ನೀವೇ ಮನೇಲಿ ಮಾಡಿಕೊಟ್ಟಾಗ ಅವ್ರಿಗೆ ತುಂಬಾ ಇಷ್ಟಪಟ್ಟು ಅದನ್ನೇ ನೆನಪಾಗಿ ಇಟ್ಕೊತಾರೆ. ಅದಕ್ಕೋಸ್ಕರ ಈ ಥರ ಒಂದು ವಿಡಿಯೋ ಹಾಕಿರೋದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ, ಈಗಲೇ ಒಂದು ಲೈಕ್ ಮಾಡಿ, ನೀವು ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.